IPL ಸ್ಟಾರ್ಟ್ ಆದಾಗ IPL ಟಿಕೆಟ್ ಪ್ರೈಸ್ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತಾ? IPL ಅನ್ನು ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಆದಾಗ ಇದನ್ನ ಸ್ಪಾನ್ಸರ್ ಮಾಡಿದ ಕಂಪನಿ ಯಾವುದು ಅಂತ ನಿಮ್ಗೆ ಗೊತ್ತಾ? ಈಗ IPL VIP ಟಿಕೆಟ್ 25,000ದಿಂದ 42,000ವರೆಗೂ ಇದೆ. ಆದರೆ IPL ಸ್ಟಾರ್ಟ್ ಆದಾಗ VIP ಟಿಕೆಟ್ನ ಪ್ರೈಸ್ ಎಷ್ಟಿತ್ತು ನಿಮ್ಗೆ ಗೊತ್ತಾ? ಹೆಲೋ ಕ್ರಿಕೆಟರ್ಸ್, IPL 2008ರಿಂದ 2026ವರೆಗೂ IPL ಟಿಕೆಟ್ ಪ್ರೈಸ್ನಲ್ಲಾದಂತಹ ಬದಲಾವಣೆಯ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ನನ್ನ ಕ್ರಿಕೆಟ್ ಜರ್ನಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೊಂದು ಫ್ರಾಂಚೈಸಿ ಕ್ರಿಕೆಟ್ ಲೀಗ್. IPL ನಡೆಯೋಕ್ಕೂ ಮುಂಚೆ ಇಂಡಿಯಾದಲ್ಲಿ ಮತ್ತೊಂದು ಕ್ರಿಕೆಟ್ ಲೀಗ್ ನಡೆದಿತ್ತು, ಬಟ್ ಅದು ಫ್ಲಾಪ್ ಆದ ನಂತರ IPL ಅಂತ ಒಂದು ಹೊಸದಾಗಿ ಫ್ರಾಂಚೈಸಿ ಲೀಗನ್ನು ಮಾಡಬೇಕು ಅಂತ ಐಡಿಯಾ ತಗೊಬಂದಿದ್ದು ಲಲಿತ್ ಮೋದಿ. ಸೊ ಈ ಥರ ಒಂದು ಫ್ರಾಂಚೈಸಿ ಲೀಗ್ ಯಾವುದೇ ಕಂಟ್ರಿಲೂ ಮೊದಲು ಆಗಿರಲಿಲ್ಲ. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ 2008ರಲ್ಲಿ ಲಲಿತ್ ಮೋದಿ ಅವರು ಈ ಒಂದು ದೊಡ್ಡ IPL ಅನ್ನು ಹೋಸ್ಟ್ ಮಾಡ್ತಾರೆ. ಎಲ್ಲ ಒಂದು ಓನರ್ಸ್ಗಳಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಓನರ್ಸ್ ಆಗಿ ಅಂತ ಹೇಳಿ ಎಲ್ಲ ಒಂದು ಕಂಟ್ರಿಯ ಪ್ಲೇಯರ್ಸ್ಗಳನ್ನು ಗುಪ್ಪೆ ಹಾಕ್ಕೊಂಡು ಆಕ್ಷನ್ ಮಾಡಿ ಒಂದೊಂದು ಟೀಮಿಗೆ ಅವರನ್ನು ಸೇಲ್ ಮಾಡಿ ಆಮೇಲೆ IPLನ ಸ್ಟಾರ್ಟ್ ಮಾಡಿದರು. IPL ಏನು ಸ್ಟಾರ್ಟ್ ಆಯಿತು, ಎಲ್ಲ ಒಂದು ಸ್ಟೇಟ್ ವೈಸಲ್ಲಿ ಇದ್ದಂತಹ ಟೀಮ್ಗಳಿಗೆ ಅದೇ ಆ ಒಂದು ಸ್ಟೇಟಿನ ಗ್ರೌಂಡ್ಗಳನ್ನು ಹೋಮ್ ಗ್ರೌಂಡ್ ಆಗಿ ಕೊಟ್ಟರು. ಹಾಗೆ ಆ ಹೋಮ್ ಗ್ರೌಂಡಿನ ಟಿಕೆಟ್ ಪ್ರೈಸನ್ನು ಕೂಡ ನಿಗದಿ ಮಾಡಿದರು, ಜನ ಬಂದು ಆ ಒಂದು ಮ್ಯಾಚನ್ನು ಎಂಜಾಯ್ ಮಾಡಲಿ ಅಂತ. ಸೊ 50 ಓವರ್ ಮತ್ತು ಟೆಸ್ಟ್ ಕ್ರಿಕೆಟ್ ನೋಡ್ತಾ ಇದ್ದಂಥ ಜನರಿಗೆ T20, ಅದರಲ್ಲೂ ಎಲ್ಲ ದೇಶದ ಪ್ಲೇಯರ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಎಲ್ಲ ದೇಶದ ಪ್ಲೇಯರ್ಗಳು ಮಿಕ್ಸ್ ಆಗಿ ಆಡುವಂಥ ಒಂದು ಮಜಾ ಇದೆಯಲ್ಲ, ಅದನ್ನು ನೋಡಬೇಕು ಅಂತ ಎಷ್ಟೊಂದು ಜನ ಟಿಕೆಟ್ನ ಪರ್ಚೇಸ್ ಮಾಡಿ ಸ್ಟೇಡಿಯಂಗೆ ಹೋಗಿ ನೋಡ್ತಾ ಇದ್ರು. ಇವಾಗ ಕೂಡ ಅದೇ ಆಗ್ತಾ ಇದೆ. 2026ರಲ್ಲಿ ಒಂದು ಟಿಕೆಟ್ ಪ್ರೈಸ್ 3,750. ಅದು ಮಿನಿಮಮ್ ಟಿಕೆಟ್ ಪ್ರೈಸ್. ನಿಮಗೆ ಆ ಗ್ರೌಂಡಿಗೆ ಹೋಗಿ ಮ್ಯಾಚ್ ನೋಡಬೇಕು ಅಂದರೆ ಮಿನಿಮಮ್ ಟಿಕೆಟ್ ಪ್ರೈಸ್ 3,750 ರುಪೀಸು. ಅದರಲ್ಲೂ ಸಿಗೋದು ತುಂಬಾ ಕಷ್ಟ. ಇನ್ನೂ RCB ಟಿಕೆಟ್ ಸಿಗೋದಂತೂ ಇನ್ನೂ ಕಷ್ಟ. ಯಾಕಂದರೆ ಚಿನ್ನಸ್ವಾಮಿದಲ್ಲಿ 1ರಿಂದ 2 ನಿಮಿಷ ಅಷ್ಟೇ ಟಿಕೆಟ್ ರಿಲೀಸ್ ಮಾಡೋದು. ಆ ಒಂದು ಟಿಕೆಟ್ ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ 2008ರಲ್ಲಿ ಈ ಒಂದು IPL ನಡೆದಾಗ ಟಿಕೆಟ್ ಪ್ರೈಸ್ ಎಷ್ಟಿತ್ತು ಗೆಸ್ ಮಾಡಿ. ಇನ್ ಕೇಸ್ ಯಾರಾದರೂ IPL 2008 ಆವಾಗಲಿಂದನೇ ಈ ಒಂದು IPL ಅನ್ನು ಟಿಕೆಟ್ ಪರ್ಚೇಸ್ ಮಾಡಿ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಎಲ್ಲಾನು ವಿಡಿಯೋ ನೋಡೋದಕ್ಕೂ ಗೊತ್ತಾಗಲಿ ಯಾರು ಫಸ್ಟ್ ನೋಡಿದ್ದು ಅಂತ. ಬಟ್ ನಾನು ನೋಡಿದ್ದು ತುಂಬ ರೇರು, ಯಾಕಂದರೆ ನಾನು 2014ರಲ್ಲಿ ಫಸ್ಟ್ ಮ್ಯಾಚ್ ನೋಡಿದ್ದು. IPL ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಅಂತ ನೋಡಿದ್ದು. ಅದು ಬೇರೆ ಒಂದು ವಿಷಯದ ಆಮೇಲೆ ಹೇಳ್ತೀನಿ. ಸೊ IPL ಸ್ಟಾರ್ಟ್ ಆದಾಗ 2008, 2009ರಲ್ಲಿ ಟಿಕೆಟ್ ಪ್ರೈಸ್ ಎಷ್ಟಿತ್ತು ಅಂತ ನಿಮಗೇನಾದ್ರು ಗೊತ್ತಾದರೆ ನಿಜವಾಗ್ಲೂ ಶಾಕ್ ಆಗ್ತದೆ. ಅಷ್ಟು ಕಮ್ಮಿ ಪ್ರೈಸ್ ಇತ್ತು ಟಿಕೆಟ್. ಬಟ್ ಇವಾಗಿರೋ ಪ್ರೈಸು ಸಿಕ್ಕಾಪಟ್ಟೆ ಹೈ ಹೋಗಿದೆ. ಪ್ರತಿ ವರ್ಷ ಟಿಕೆಟಲ್ಲಿ ಒಂದೊಂದು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಮೊದಲೆಲ್ಲ ಟಿಕೆಟನ್ನು ಕೌಂಟ್ರಲ್ಲಿ ಸೇಲ್ ಮಾಡೋದು, ಕೌಂಟ್ರ್ ಆದಮೇಲೆ ಟಿಕೆಟನ್ನು ಆನ್ಲೈನಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. IPLನ ಅಫಿಷಿಯಲ್ ವೆಬ್ಸೈಟಲ್ಲಿ ಟಿಕೆಟ್ನ ಸೇಲ್ ಮಾಡೋದು, ಬುಕ್ ಮೈ ಶೋದಲ್ಲಿ ಟಿಕೆಟ್ನ ಸೇಲ್ ಮಾಡೋದು, ಹಾಗೆ ಬೇರೆ ಬೇರೆ ಒಂದು ಸೆಲ್ಲಿಂಗ್ ಪಾರ್ಟ್ನರ್ಸ್ ಜೊತೆ ಸೇರಿಕೊಂಡು IPL ಟಿಕೆಟ್ನ ಸೇಲ್ ಮಾಡೋದು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಕಂಪ್ಲೀಟಾಗಿ ಆನ್ಲೈನು, ಅದರಲ್ಲೂ ಡಿಜಿಟಲ್ ಟಿಕೆಟ್ನ ಸೇಲ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಫಿಸಿಕಲ್ ಟಿಕೆಟ್ ಸೇಲ್ ಮಾಡೋದು, ಬಟ್ ಇವಾಗ ಡಿಜಿಟಲ್ ಟಿಕೆಟ್ನ ಸೇಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ರೀತಿಯಾದ ಸ್ಕ್ಯಾಮ್ ಆಗದೇ ಇರಲಿ, ಯಾವುದೂ ಡೂಪ್ಲಿಕೇಟ್ ಟಿಕೆಟ್ನ ಸೇಲ್ ಮಾಡದೇ ಇರಲಿ ಅಂತ. ಯಾಕಂದರೆ ಇಂಥ ಒಂದು ಇನ್ಸಿಡೆಂಟ್ ತುಂಬ ಕಡೆ ಆಗಿದೆ. ಚೆನ್ನೈದಲ್ಲಿ ಯಾವುದು ಪಾಪ ಮ್ಯಾಚ್ ಟಿಕೆಟ್, ಪ್ರೆಸೆಂಟ್ ಟಿಕೆಟ್ ಅಂತ ಹೇಳ್ಬಿಟ್ಟು 25,000 ರೂಪಾಯಿಗೆ ಲಾಸ್ಟ್ ಇರೋದು 25,000 ರೂಪಾಯಿಗೆ ಒಂದೊಂದು ಟಿಕೆಟ್ ಅಂತ ಸೇಲ್ ಮಾಡಿದ್ದಾರೆ. ಬಟ್ ಅದು ಡೂಪ್ಲಿಕೇಟ್ ಟಿಕೆಟ್. ಸೊ ಈ ಥರ ಎಲ್ಲ ಆಗದಿರಲಿ ಅಂತ ಇವಾಗ ಡಿಜಿಟಲ್ ಟಿಕೆಟ್ ಬಂದಿದೆ. ಈ ಒಂದು ವಿಡಿಯೋ ನಿಮಗೊಂದು ಹಾಕ್ತೇನೆ ಇವಾಗ. ಈ ವಿಡಿಯೋ ಆ್ಯಕ್ಚುಲಿ ನಂದಲ್ಲ, ಯಾರೋ ಮಾಡಿದ ವಿಡಿಯೋ. ಸೊ ನಾನು ಅದನ್ನು ನೋಡಿ ಖುಷಿ ಆಯ್ತು ನನಗೆ, ಹಳೆಯದು ವಿಡಿಯೋ. ಹಾಗೆಯೇ ಆ ವಿಡಿಯೋ ನೀವು ನೋಡಲಿ ಅಂತ ಆ ವಿಡಿಯೋನ ಕದ್ದುಬಿಟ್ಟು ಈ ಒಂದು ನನ್ನ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಹಾಗೆಯೇ IPL ಫಸ್ಟಿಗೆ ಸ್ಪಾನ್ಸರ್ ಮಾಡಿದೆ ಗೊತ್ತಾ? ಇವಾಗ ಟಾಟಾ IPL ಅಂತ ನಡೆಯುತ್ತೆ, ಆವಾಗ DLF IPL ಅಂತ. ಎಷ್ಟೋ ಜನ IPLನ ಇವಾಗ ರೀಸೆಂಟಾಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಜೆನ್ಸಿ ಹುಡುಗರು ಇವಾಗ ಸ್ಟಾರ್ಟ್ ಮಾಡಿರ್ತಾರೆ, ಯಾಕಂದರೆ ಅವಾಗಷ್ಟು ನಾಲೆಜ್ ಇತ್ತಿಲ್ಲ, ಗೊತ್ತಿಲ್ಲ. ನಾನು ಹೈಸ್ಕೂಲ್ ಇದ್ದಾಗ ಈ ಒಂದು IPL ಸ್ಟಾರ್ಟ್ ಆಯಿತು 2008ರಲ್ಲಿ. ನನಗೆ ಇನ್ನೂ ನೆನಪಿದೆ DLF IPL ಅಂತ.
ಅವಾಗ ಎಂತೆಂಥ ಟೀಮ್ ಅಂದರೆ ನಂದು ಫೇವ್ರೇಟ್ ಟೀಮ್ ಆರ್ ಸಿ ಬಿನೇ. ಬಟ್ ಅದರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದ್ದಂಥ ಟೀಮ್ ಯಾವುದು ಅಂತ ಹೇಳಿದ್ರೆ ಡೆಕ್ಕನ್ ಚಾರ್ಜರ್ಸ್. ಯಾರಿಗಾದ್ರೂ ಆ ಒಂದು ಮ್ಯೂಸಿಕ್ ನೆನಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತು. ನನಗದು ಫೇವ್ರೇಟ್ ಮ್ಯೂಸಿಕ್ ಆಗಿತ್ತು. ಹಾಗೆ ಆ ಒಂದು ಟೀಮಲ್ಲಿ ಇದ್ದಂಥ ಘಟಾನುಘಟಿ ಪ್ಲೇಯರ್ಸ್ ಕೂಡ ಸಿಕ್ಕಾಪಟ್ಟೆ ಅಂದರೆ ಏನು ಗೊತ್ತಾ, ಬ್ಲಾಸ್ಟ್ ಮಾಡುವಂಥ ಪ್ಲೇಯರ್ಸ್ಗಳು ಎಲ್ಲರೂ ಆ ಒಂದು ಟೀಮಲ್ಲಿ ಇದ್ದವರು. ಹಾಗೆ ಅವರಿಗೆ ಸೂಟ್ ಆಗೋ ಥರನೇ ಒಂದು ಬಿ ಜಿ ಎಮ್ ಕೂಡ ಕೊಟ್ಟಿದ್ದು, ಸಖತ್ತಾಗಿತ್ತದು. ಸೊ ಇವಾಗ ಟಿಕೆಟ್ ಪ್ರೈಸ್ ಒಂದ್ಸಲ ನೋಡೋಣ ಆಯ್ತಾ. ಇದು ನೋಡಿ 2010 DLF IPL 220 ರುಪೀಸು. ಹಾಂ, ಇದೆಲ್ಲ ಬೆಂಗಳೂರಲ್ಲಿ ನಡೆದಂತೆ. ಇದು 220 ರುಪೀಸ್ದು. ಇದು ಕೂಡ ಬೆಂಗಳೂರಲ್ಲಿ ನಡೆದಿದ್ದು 220 ರುಪೀಸು. ಇದು ಕೂಡ 220 ರುಪೀಸ್ದು 2010 ನಡೆದಂಥದ್ದು. ಇದು 300 ರುಪೀಸ್ ಟಿಕೆಟು. ಇದು ನೋಡಿ 1100 ರುಪೀಸ್ ಟಿಕೆಟ್ಸ್ದು ಬೆಂಗಳೂರದೇ ಲಾಸ್ಟ್ ಎಲಿಮಿನೇಟರಲ್ಲಿ ಆಗಿದ್ದು. ಎಲ್ಲ ಆಲ್ಮೋಸ್ಟ್ ಆಲ್ 2010 ಟಿಕೆಟು 300 ರುಪೀಸು, 200 ರುಪೀಸು. ಆಮೇಲೆ ಇದು 2012 1100, 2012 330 ರುಪೀಸು, 330 ರುಪೀಸು. 100 ರುಪೀಸ್ ಜಾಸ್ತಿ ಆಗ್ತಾ ಹೋಯಿತು. ಅದು ಆದಮೇಲೆ ಒಂದೇ ಸಲ 700 800 ರುಪೀಸ್ ಜಾಸ್ತಿ ಮಾಡಿದ್ದು. ಎಲಿಮಿನೇಟರ್ ನೋಡಿ ಜಸ್ಟ್ 550 ರುಪೀಸು. ಎಲ್ಲ ಬೆಂಗಳೂರಲ್ಲಿ ಕಲೆಕ್ಟ್ ಮಾಡಿದಂಥ ಟಿಕೆಟ್ ಇದು ಕಬ್ಬನ್ ಪಾರ್ಕ್ 300 200 ರುಪೀಸು. ಅದಾದಮೇಲೆ 200 ರುಪೀಸು. ಇಯರ್ ನೋಡಿ ಎಲ್ಲ 2010 2012 ಈ ಥರನೇ ಇದೆ. ನೋಡಿದ್ರಲ್ಲ ಟಿಕೆಟ್ ಪ್ರೈಸ್ ಎಷ್ಟು ಕಮ್ಮಿ ಇತ್ತು ಅಂತ. 250 ರುಪೀಸು, 200 ಈ ಥರ ಇಷ್ಟು ಕಮ್ಮಿ ರೇಟಿಗೆ ಇದ್ದಿತ್ತು ಟಿಕೆಟು. ಲಾಸ್ಟ್ ಅದರಲ್ಲಿ ಒಂದು 1100. ನಾನು 2014 ಹೋದಾಗ ಫಸ್ಟ್ ಟಿಕೆಟ್ 850 ರುಪೀಸ್, ಅದು ಚಾಂಪಿಯನ್ಸ್ ಟ್ರೋಫಿದು. ಅದಾದಮೇಲೆ IPL ನಾನು ಒಂದು RCB ಮತ್ತು ಹೈದರಾಬಾದ್ ಫೈನಲ್ ಮ್ಯಾಚು ಬೆಂಗಳೂರಲ್ಲಿ ನಡೆದಿದ್ದು, ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಆವಾಗ 1500 ರುಪೀಸ್ ಟಿಕೆಟ್. ಸೊ ಈ ಥರ ಒಂದೊಂದು ಇಯರಿಗೂ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾ ಬಂದು, ಬಟ್ ಇವಾಗಂತೂ ತುಂಬ ಹೈ ಆಗಿದೆ. ಇನ್ನು VIP ಟಿಕೆಟು, ಆ ಒಂದು VIP ಟಿಕೆಟ್ನ ಕಲೆಕ್ಷನ್ ಈ ವಿಡಿಯೋದಲ್ಲಿ ಇಲ್ಲ. ಬಟ್ VIP ಟಿಕೆಟ್ ಕೂಡ 2000ರಿಂದ 4000 ರೂಪಾಯಿ ಅಷ್ಟೇ ಇತ್ತು ಪ್ರೈಸ್. ಅದು ಅವಾಗ VIP ಟಿಕೆಟ್. ಬಾಕಿ ಜನರಿಗೆಲ್ಲರಿಗೂ 500 ಒಳಗಡೆ ಇತ್ತು 2010 ಮತ್ತು 2011 ಸೊ ಇವಾಗ VIP ಟಿಕೆಟ್ ಎಷ್ಟಾಗಿದೆ ಅಂದರೆ 25,000ದಿಂದ 42,000ವರೆಗೂ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಕೆಲವೊಂದು ಭಿಕ್ಷುಕರು ಬೇಡಿ ಫ್ರೀಯಾಗಿ VIP ಟಿಕೆಟ್ನ ಇಸ್ಕೊತಾ ಇದ್ದಾರೆ. ಅದು ಬಾಕಿ ಯಾರಿಗೂ ದಾನ ಮಾಡ್ತಾ ಇದ್ದಾರೆ. ಸೊ ಭಿಕ್ಷುಕರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಒಂದು IPLನ VIP ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ IPL ಟಿಕೆಟ್ ಮೊದಲಿಂದ ಕಮ್ಮಿ ಪ್ರೈಸಿಗೆ ಬರಬೇಕು, ಮಿನಿಮಮ್ ಟಿಕೆಟ್ ಪ್ರೈಸೇ 1200 1500 ಅಂತ ಆಗಬೇಕು, ಅಥವಾ ಇವಾಗಿರೋ ಪ್ರೈಸ್ ಕರೆಕ್ಟಾಗೇ ಇದೆ, ಯಾರಿಗೆ ಪರ್ಚೇಸ್ ಮಾಡುವಂಥ ಒಂದು ಯೋಗ್ಯತೆ ಇರುತ್ತೆ ಅವ್ರು ಮಾತ್ರ ಹೋಗಿ IPL ನೋಡಲಿ ಅಂತ ನಿಮ್ಗನ್ಸುತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಳೆ ಪ್ರೈಸೇ ಮತ್ತೆ ವಾಪಸ್ ಬರಬೇಕು ಅಥವಾ ಇವಾಗಿರೋ ಪ್ರೈಸೇ ಕರೆಕ್ಟಾಗಿದೆ, ಈ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ IPLನ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಬೇಕು ಅಂತ ಹೇಳಿದರೆ, ಅಂದರೆ ಓನರ್ಸ್ಗಳು ಯಾರು ಓನರ್ಸ್ ಆದರು, ಹೇಗೆ ಓನರ್ಸ್ ಆದರು, IPL ಎಲ್ಲಿಂದ ಸ್ಟಾರ್ಟ್ ಆಯಿತು, IPL ಸ್ಟಾರ್ಟ್ ಆಗಿದ್ದು ಯಾಕೆ, ಫಸ್ಟ್ ವಿನ್ನರ್ಸ್ ಯಾರು, ಸೆಕೆಂಡ್ ವಿನ್ನರ್ಸ್ ಯಾರು, IPLಲ್ಲಿ ಓನರ್ಸ್ಗಳಿಗೆ ದುಡ್ಡು ಹೇಗೆ ಬರುತ್ತೆ, ಅವರು ಹೇಗೆ ಲಾಭ ಪಡ್ಕೋತಾರೆ, ಈ ಥರ ಯಾವುದೇ ಒಂದು ಮಾಹಿತಿ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋ ಮಾಡಿ ನಿಮಗೆ ಆ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.